ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪುಷ್ಪ. ನಾನು ಮೊದಲು ನಮ್ಮ ಊರಿನಲ್ಲೇ ಕೆಲಸ ಮಾಡುತ್ತಿದ್ದರೂ ಸಂಬಳ ಕಡಿಮೆ ಇದ್ದ ಕಾರಣ ಬೆಂಗಳೂರಿಗೆ ಹೋಗಲು ನಿರ್ಧರಿಸಿದೆ. ಅಲ್ಲಿ ಒಂದು ಕಂಪನಿಯಲ್ಲಿ ನನಗೆ HR ಆಗಿ ಕೆಲಸವೂ ಸಿಕ್ಕಿತು. ಮನೆಯಲ್ಲಿ ಹೋಗಬೇಡ ಎಂದು ವಾದಿಸಿದರು, ಆದರೆ ನನ್ನ ಬಾಲ್ಯದ ಗೆಳತಿ ಅಲ್ಲಿಯೇ ವಾಸವಾಗಿದ್ದಳು. ಇಂದು ಅವಳ ಮನೆಯಲ್ಲಿ ನಡೆದ ಒಂದು ವಿಚಿತ್ರ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಹೊಸ ಊರು, ಹೊಸ ಕೆಲಸ. ಉಳಿದುಕೊಳ್ಳಲು ಹಾಸ್ಟೆಲ್ ಹುಡುಕುವ ಬದಲು ನನ್ನ ಗೆಳತಿಯಿದ್ದ ಮನೆಯಲ್ಲೇ ಇರಲು ತೀರ್ಮಾನಿಸಿದೆ. ಅದೊಂದು ನಿಜಕ್ಕೂ ವಿಚಿತ್ರವಾದ ಮನೆ. ಗೆಳತಿ ಒಂದು ಪಕ್ಕದಲ್ಲಿ ವಾಸವಾಗಿದ್ದರೆ ಇನ್ನೊಂದು ಪಕ್ಕದಲ್ಲಿ ಅವಿನಾಶ್ ಎಂಬ ಹುಡುಗ ವಾಸವಾಗಿದ್ದ. ಮುಖ್ಯವಾದ ವಿಷಯವೆಂದರೆ ಆ ಎರಡು ಮನೆಗಳ ನಡುವೆ ಗೋಡೆ ಇರಲಿಲ್ಲ, ಬದಲಾಗಿ ಎರಡು ಕಡೆಯಿಂದ ಬಂದ್ ಆಗಿದ್ದ ಒಂದು ಬಾಗಿಲು ಇತ್ತು. ಆ ಮನೆ ನನಗೆ ಅಷ್ಟಾಗಿ ಇಷ್ಟವಾಗದಿದ್ದರೂ ಕೆಲವೇ ದಿನಗಳೆಂದು ಅಡ್ಜಸ್ಟ್ ಮಾಡಿಕೊಂಡೆ. ಅವಿನಾಶ್ ನೋಡಲು ಎತ್ತರವಾಗಿ, ಕಟ್ಟುಮಸ್ತಾಗಿ, ಜಿಮ್ಗೆ ಹೋಗುವವನಾಗಿದ್ದ. ಅವನು ಯಾವಾಗಲೂ ನನ್ನನ್ನು ಕದ್ದು ನೋಡುತ್ತಿದ್ದದ್ದನ್ನು ನಾನು ಗಮನಿಸಿದ್ದೆ. ಕ್ರಮೇಣ ನಾವು ಮೂವರು, ನಾನು, ನನ್ನ ಗೆಳತಿ ಮತ್ತು ಅವಿನಾಶ್, ಸ್ನೇಹಿತರಾಗಿಬಿಟ್ಟೆವು. ವಾಸ ಮಾತ್ರ ಬೇರೆ ಬೇರೆ ಮನೆಯಾಗಿತ್ತು. ಕೆಲವೊಮ್ಮೆ ಒಂದು ಕಡೆ ಅಡುಗೆ ಮಾಡಿ ಊಟ ಮಾಡುತ್ತಿದ್ದೆವು. ವೀಕೆಂಡ್ನಲ್ಲಿ ಹೊರಗೆ ಪಾರ್ಟಿಗೂ ಹೋಗಿ ಬರುತ್ತಿದ್ದೆವು. ಹೀಗಾಗಿ ನಮ್ಮ ನಡುವೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಆದರೆ ಪಾರ್ಟಿ ಮುಗಿದ ಬಳಿಕ ನಾನು ಸುಮ್ಮನೆ ನನ್ನ ರೂಮಿಗೆ ಬಂದು ಮಲಗಿಬಿಡುತ್ತಿದ್ದೆ. ಹೀಗೆ ಒಂದು ದಿನ ಹೊರಗೆ ಹೋಗಿ ಪಾರ್ಟಿ ಮಾಡಬೇಕೆಂದು ನಿರ್ಧಾರವಾಗಿತ್ತು. ಆದರೆ ಆ ದಿನ ಜೋರು ಮಳೆಯಿಂದಾಗಿ ಎಲ್ಲವೂ ರದ್ದಾಯಿತು. ಕೊನೆಗೆ ಮನೆಯಲ್ಲೇ ಪಾರ್ಟಿ ಮಾಡೋಕೆ ತೀರ್ಮಾನಿಸಿದೆವು. ಮೊದಲು ಅಡುಗೆ ಮುಗಿಸಿ ಕುಡಿಯಲು ಮೂವರು ಕುಳಿತುಬಿಟ್ಟೆವು. ಆಗ ಅವಿನಾಶ್, ನಮ್ಮ ನಡುವೆ ಒಂದು ಬಾಗಿಲು ಇದೆ, ಅದು ಇಲ್ಲ ಎಂದಿದ್ದರೆ ಎಲ್ಲರೂ ಒಟ್ಟಾಗಿ ಇರಬಹುದಿತ್ತು ಎಂದ. ಅದಕ್ಕೆ ನನ್ನ ಗೆಳತಿ, ಇವಾಗ ಏನಾಗಿದೆ? ಮನೆ ಮಾಲೀಕ ಬಂದಾಗ ಮುಚ್ಚಿದರೆ ಆಯ್ತು ಎಂದು ನಕ್ಕುಬಿಟ್ಟಳು. ಎರಡು ಸುತ್ತು ಮದ್ಯವಾದ ಮೇಲೆ ಎಲ್ಲರಿಗೂ ಸ್ವಲ್ಪ ಏರಿತು. ಆಗ ನನ್ನ ಗೆಳತಿ ತನ್ನ ಹಿಂದಿನ ಸಂಬಂಧದ ಬಗ್ಗೆ ಮಾತನಾಡಲು ಶುರುಮಾಡಿದಳು. ಬೆಂಗಳೂರಿನಲ್ಲಿ ತನ್ನ ಹುಡುಗನ ಜೊತೆ ಸುತ್ತಾಡಿದ್ದು, ಮೂವಿಗೆ ಹೋಗಿದ್ದು ಹಾಗೂ ಕೆಲವು ಬಾರಿ ಅವನೊಂದಿಗೆ ಆಸೆ ತೀರಿಸಿಕೊಂಡಿರುವ ವಿಷಯವನ್ನು ಅವಳು ನನ್ನ ಮುಂದೆ ಮೊದಲ ಬಾರಿಗೆ ಹೇಳಿದಳು. ಆ ವಿಷಯವನ್ನು ನಾನು ಮತ್ತು ಅವಿನಾಶ್ ಬಹಳ ಆಸಕ್ತಿಯಿಂದ ಕೇಳಿದೆವು. ಆಮೇಲೆ ಅವಿನಾಶ್ ಮಾತು ಬದಲಿಸಿ, ಫಿಲಂ ನೋಡೋಣ, ಟೈಮ್ ಪಾಸ್ ಆಗುತ್ತೆ ಎಂದ. ನಾನು ಸರಿ ಎಂದೆ. ಅವಿನಾಶ್ ಯಾವುದೋ ಇಂಗ್ಲಿಷ್ ಮೂವಿ ಹಾಕಿದ. ನಶೆಯಲ್ಲಿದ್ದ ನಮಗೆ ಆ ಚಿತ್ರದ ನಡುವಿನ ಕೆಲವು ದೃಶ್ಯಗಳು ಒಂಥರ ಅನಿಸುವಂತೆ ಮಾಡಿದವು. ನನ್ನ ಗೆಳತಿ ಆ ದೃಶ್ಯ ಬಂದಾಗ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಳು. ಆಗ ಅವಿನಾಶ್ ಅದನ್ನು ಓಡಿಸಿ ಬೇರೆ ದೃಶ್ಯ ಹಾಕಿ ನಮ್ಮ ಕಡೆಗೆ ನೋಡಿದ. ಅದನ್ನು ಗಮನಿಸಿದ ನನ್ನ ಗೆಳತಿ, ಅವಿನಾಶ್, ಹೀಗೆ ನೋಡ್ತಾ ಇದ್ದೀಯಾ? ಯಾಕೆ ಬೇಕಾ ಹತ್ತುತ್ತೀಯಾ ಎಂದು ನೇರವಾಗಿ ಕೇಳಿದಳು. ಆ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ಆಕೆ ನಶೆಯಲ್ಲಿ ನನ್ನ ಕಡೆಗೆ ತಿರುಗಿ, ನಿನಗೆ ಆ ತರದ ದೃಶ್ಯ ಇಷ್ಟವಿಲ್ಲ ಅನ್ಸುತ್ತೆ ಎಂದಳು. ನಾನು ಸುಮ್ಮನೆ ಇದ್ದಾಗ ಅವಿನಾಶ್, ಅದು ಯಾರಿಗೆ ಇಷ್ಟವಿಲ್ಲ ಎಂದು ಹೇಳಿ ನಗಾಡಿದ. ಕೊನೆಗೆ ನನ್ನ ಗೆಳತಿ ನನಗೆ ಲವ್ ಬಗ್ಗೆ ಕೇಳಿದಳು. ನಾನು, ನನಗೆ ಯಾರೂ ಇಲ್ಲ, ಇಂತಹ ಆಸಕ್ತಿ ಇಲ್ಲ ಎಂದೆಲ್ಲ ಹೇಳಿದೆ. ಅಷ್ಟೊತ್ತಿಗೆ ನನ್ನ ಗೆಳತಿ ಮತ್ತೊಂದು ಸಿನಿಮಾ ಹಾಕಿದಳು. ಅರ್ಧ ಗಂಟೆ ಆದಮೇಲೆ ಅದರಲ್ಲಿಯೂ ಅದೇ ರೀತಿಯ ದೃಶ್ಯಗಳು ಬರಲು ಶುರುವಾದವು. ಆಗ ಅವಿನಾಶ್, ಸ್ವಲ್ಪ ಬಾತ್ರೂಮಿಗೆ ಹೋಗಿ ಬರುತ್ತೇನೆ ಎಂದಾಗ ನನ್ನ ಗೆಳತಿ ನಕ್ಕು, ಆಯ್ತು ಎಂದಳು. ಆಕೆಯ ನಗುವಿನ ಅರ್ಥ ನನಗೆ ತಿಳಿಯಲಿಲ್ಲ. ಅವನು ಬಂದ ನಂತರ, ಏನಪ್ಪಾ ಇವಾಗ ಹಗುರ ಆಯ್ತಾ ಎಂದು ಕೇಳಿದಾಗ ಅವನು, ಅದೆಲ್ಲ ಮಾಮೂಲಿ ಅಲ್ವಾ ಎಂದ. ಅವರಿಬ್ಬರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನನಗೆ ಊಹಿಸಲೂ ಆಗಲಿಲ್ಲ. ನಾನು ನನ್ನ ಗೆಳತಿಯನ್ನು ನೋಡಿದೆ. ಅವಳ ದುಂಡನೆಯ ಮುಖ, ಅಳತೆಗೆ ತಕ್ಕ ಮೂಗು, ಕಿವಿ, ಮಿಂಚಿನ ಕಣ್ಣು. ಅವಳು ಅವನ ಪಕ್ಕದಲ್ಲಿ ಕುಳಿತು ಇನ್ನೊಂದು ಸುತ್ತು ಪಾನೀಯ ಹಾಕಿ, ಅವಿನಾಶ್, ನೀನೆಂದರೆ ನನಗೆ ಇಷ್ಟ ಕಣೋ. ನನಗೆ ಬಹಳ ದಿನದಿಂದ ನಿನ್ನ ಜೊತೆ ಆ ಕೆಲಸ ಮಾಡಬೇಕು ಎಂದು ಅನಿಸ್ತಾ ಇದೆ. ದಯವಿಟ್ಟು ಸಹಾಯ ಮಾಡು ಎಂದಳು. ಅವನು, ನೋಡು, ನನಗೆ ನಿನ್ನ ಕಂಡರೆ ಇಷ್ಟ ಇಲ್ಲ ಎಂದಾಗ ಅವಳು ಸಿಟ್ಟಿನಿಂದ, ನೀನು ಹುಡುಗ ಹೌದೋ ಅಲ್ವೋ? ತಾನಾಗಿಯೇ ಒಲಿದು ಬಂದಿದ್ದನ್ನು ಓದುತ್ತಿದ್ದೀಯಾ ಎಂದು ತರಾಟೆಗೆ ತೆಗೆದುಕೊಂಡಳು. ಕೊನೆಗೆ ಅವಿನಾಶ್ ಕೂಡ ನಶೆಯಲ್ಲಿ, ಪುಷ್ಪ, ನೀನು ಇವತ್ತು ಪಕ್ಕದ ರೂಮಿನಲ್ಲಿ ಬಿದ್ದುಕೋ. ಇವತ್ತು ನಾನು ಇಲ್ಲೇ ಬೀಳ್ತೀನಿ ಎಂದು ಹೇಳಿದ. ನಾನು ಬೇಡ ಎಂದಾಗ ನನ್ನ ಗೆಳತಿ, ಪುಷ್ಪ, ಹೋಗು. ಅವನ ಜೊತೆ ನಾನು ಇರ್ತೀನಿ. ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಬೇಕಿದ್ರೆ ನೀನು ಬಾಯೆ ಎಂದಳು. ನಾನು ಹೆದರಿ, ಏನಾದರೂ ಮಾಡಿಯೇ ಎಂದು ಅಲ್ಲಿಂದ ಹೋಗಿ ನನ್ನ ಕೋಣೆಯ ಬಾಗಿಲು ಹಾಕಿದೆ. ಆದರೂ ಒಳಗಿನ ಕುತೂಹಲ ಸಿಕ್ಕಾಪಟ್ಟೆ ಇತ್ತು. ನಾನು ಆ ಎರಡು ಮನೆಗಳ ನಡುವಿನ ಬಾಗಿಲ ಸಂದಿಯಿಂದ ಏಣುಕಿ ನೋಡಿದೆ. ಅವಿನಾಶ್ ನನ್ನ ಗೆಳತಿಯ ಮೇಲೆರಗಿ ಮನಬಂದಂತೆ ಆ ಕೆಲಸ ಮಾಡುತ್ತಿದ್ದ. ನನ್ನ ಗೆಳತಿಯೂ ಅವನಿಗೆ ಸಹಕಾರ ನೀಡುತ್ತಿದ್ದಳು.
ಮತ್ತೊಂದೆಡೆ ನಾನು ಆ ದೃಶ್ಯ ನೋಡುತ್ತಾ ಸುಮ್ಮನೆ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ಬಿದ್ದುಕೊಂಡೆ. ಮರುದಿನವೇ ನನಗೆ ಅಲ್ಲಿರಲು ಇಷ್ಟವಾಗಲಿಲ್ಲ. ನಾನು ಇದ್ದರೆ ಅವರಿಗೆ ತೊಂದರೆಯಾಗಬಹುದೆಂದು ಅಲ್ಲಿಂದ ಶಿಫ್ಟ್ ಆಗಿ ಒಂದು ಹಾಸ್ಟೆಲ್ಗೆ ಹೋದೆ. ಆದರೆ ಕೆಲವು ದಿನ ನನ್ನ ಗೆಳತಿ ಫೋನ್ ಮಾಡಲೇ ಇಲ್ಲ. ಕೊನೆಗೆ ನಾನೇ ಆ ಕಡೆಗೆ ಹೋಗಿದ್ದೆ. ಆಗ ಅವಳು ಅಲ್ಲೇ ಇದ್ದಳು. ಯಾಕೆ ಫೋನ್ ಮಾಡಿಲ್ಲ ಎಂದು ಕೇಳಿದಾಗ ಅವಳು, ಅವಿನಾಶ್ ನನ್ನ ಬಿಟ್ಟು ಊರಿಗೆ ಹೋಗಿಬಿಟ್ಟ, ಅವನಿಗೆ ಬೇರೆ ಕಡೆಗೆ ಕೆಲಸ ಸಿಕ್ಕಿದೆ. ಇವಾಗ ಮೊದಲಿನ ಹಾಗೆ ಅವನೂ ಇಲ್ಲ ಎಂದು ದುಃಖದಿಂದ ಹೇಳಿದಳು. ಆಗ ನಾನು, ನೀನು ಅವತ್ತು ಹಾಗೆ ಮಾಡಬಾರದಿತ್ತು ಎಂದಾಗ ಅವಳು, ಅವನನ್ನು ಕಂಡರೆ ನನಗೆ ಇಷ್ಟ ಇತ್ತು, ಆದರೆ ಅವತ್ತು ಏನೇನೋ ಆಗಿ ಹೋಯಿತು ಕಣೆ. ಆದರೆ ಎಲ್ಲ ನನ್ನ ಹಣೆಬರಹ. ಆದರೂ ಪರವಾಗಿಲ್ಲ, ಕೊನೆ ಪಕ್ಷ ನನ್ನ ಕನಸು ಆದರೂ ಈಡೇರಿತು ಎಂದು ಹೇಳಿ ನಕ್ಕಳು. ಪ್ರಿಯ ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು.